ಹೆಲೋ ಸಾಧಕರೇ, ಇವತ್ತು ನಾವು 10 ಮತ್ತು 11ನೆಯ ತಾರೀಕು ಮೇ 2026ರ ಪ್ರಚಲಿತ ಘಟನೆಗಳ ಕುರಿತಾಗಿ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಮೊದಲನೆಯ ಪ್ರಶ್ನೆ, ದಿ ಏರಿಂಗ್ ಸ್ಮಾರಕ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಪ್ರಶ್ನೆ ಇನ್ನೊಂದ್ಸರಿ ಹೇಳ್ತೀನಿ. ಎ, ದಿ ಏರಿಂಗ್ ಸ್ಮಾರಕ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಅರುಣಾಚಲ ಪ್ರದೇಶ್, ಬಿ ಸಿಕ್ಕಿಂ, ಸಿ ತ್ರಿಪುರ, ಡಿ ಮೇಘಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅರುಣಾಚಲ ಪ್ರದೇಶ. ಆಪ್ಷನ್ಸ್ ಎ ಅರುಣಾಚಲ ಪ್ರದೇಶ. ಎರಡನೆಯ ಪ್ರಶ್ನೆ, INS ಸಾಗರ ಧ್ವನಿಯನ್ನು ಯಾವ ಹಡಗುಕಟ್ಟೆ ನಿರ್ಮಿಸಿದೆ? ಎ ಮಜ್ಗನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್, ಬಿ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಎಂಜಿನಿಯರ್ಸ್, ಸಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ಸ್, ಡಿ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಎಂಜಿನಿಯರ್ಸ್. ಸರಿಯಾದ ಉತ್ತರ ಬಿ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಎಂಜಿನಿಯರ್ಸ್. ಮೂರನೆಯ ಪ್ರಶ್ನೆ, ಬೈಗಾ ಬುಡಕಟ್ಟು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಎ ಉತ್ತರ ಪ್ರದೇಶ್, ಬಿ ಮಧ್ಯಪ್ರದೇಶ್, ಸಿ ರಾಜಸ್ಥಾನ, ಡಿ ಗುಜರಾತ್. ಏನು ಹೇಳಿ? ಬೈಗಾ ಬುಡಕಟ್ಟು ಜನಾಂಗದವರು ಯಾವ ಪ್ರದೇಶದಲ್ಲಿ ಕಂಡುಬರುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಧ್ಯಪ್ರದೇಶ. ಈ ಮಧ್ಯಪ್ರದೇಶದಲ್ಲಿ ಬೈಗಾ ಬುಡಕಟ್ಟು ಜನಾಂಗದವರು ಕಂಡುಬರುತ್ತಾರೆ. ನಾಲ್ಕನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಚಿವಾಲಯದ ಪ್ರಕಾರ 2025ರಲ್ಲಿ ಅತಿ ಹೆಚ್ಚು ಪಂಚಾಯತ್ ಪ್ರಶಸ್ತಿಗಳನ್ನು ಪಡೆದಂತಹ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕರ್ನಾಟಕ, ಬಿ ಮಧ್ಯಪ್ರದೇಶ, ಸಿ ಉತ್ತರ ಪ್ರದೇಶ, ಡಿ ಒಡಿಶಾ. ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಎ ಕರ್ನಾಟಕವು ಅತಿ ಹೆಚ್ಚು ಪಂಚಾಯತ್ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂತಹ ರಾಜ್ಯವಾಗಿದೆ. ಸರಿಯಾದ ಉತ್ತರ ಆಪ್ಷನ್ಸ್ ಎ ಕರ್ನಾಟಕ. ಐದನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಭಾರತೀಯ ಕೋಸ್ಟ್ ಗಾರ್ಡ್ ಹಡಗು ICGS ಅಚಲ್ ಯಾವ ವರ್ಗದ ಹಡಗುಗಳಿಗೆ ಸೇರಿದೆ? ಎ ವಿಕ್ರಾಂತ್ ವರ್ಗ, ಬಿ ಶಿವಾಲಿಕ್ ವರ್ಗ, ಸಿ ಅದಮ್ಯ ವರ್ಗ, ಡಿ ಕೋಲ್ಕತ್ತಾ ವರ್ಗ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಅದಮ್ಯ ವರ್ಗ. ಆಪ್ಷನ್ ಸಿ ಅದಮ್ಯ ವರ್ಗ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಇವತ್ತು 10 ಮತ್ತು 11ನೆಯ ತಾರೀಕಿನ ಪ್ರಚಲಿತ ಘಟನೆಗಳ ಕುರಿತಾಗಿ ತಿಳಿದುಕೊಂಡಿದ್ವಿ. ಅದೇ ರೀತಿ ಇನ್ನಿತರ ಪ್ರಚಲಿತ ಘಟನೆಗಳಿಗಾಗಿ ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನ ರಾತ್ರಿ 9 ಗಂಟೆಗೆ ಪ್ರಚಲಿತ ಘಟನೆಗಳ ಕುರಿತಾಗಿ ಕ್ಲಾಸನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೇವೆ. ಧನ್ಯವಾದಗಳು.